ಐಎಎಸ್ ಕನಸನ್ನ ಬೆಂಗಳೂರಿನ ರಸ್ತೆ ಕಿತ್ಕೊಂಡಿದೆ. ಗುಂಡಿಗಳ ರಸ್ತೆ ಟ್ರಾಫಿಕ್ನಿಂದ ಪರೀಕ್ಷೆಯೇ ಮಿಸ್ ಆಗಿದೆ. ಐಎಎಸ್ ಆಗಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದಂತಹ ವ್ಯಕ್ತಿಯ ಕನಸಿಗೆ ಕೊಳ್ಳಿ ಇಟ್ಟಿರೋದು ಬೆಂಗಳೂರಿನ ರಸ್ತೆ. ಆತನ ಕನಸು ಬೆಂಗಳೂರಿನ ರಸ್ತೆಯ ಗುಂಡಿಯಲ್ಲಿ ಮುಚ್ಚಿ ಹೋಗಿದೆ. ಇವತ್ತು ಗುಂಡಿಗಳ ರಸ್ತೆ ಟ್ರಾಫಿಕ್ನಿಂದಾಗಿ ಪರೀಕ್ಷೆ ಮಿಸ್ ಆಗಿದೆ. ಪರೀಕ್ಷಾ ಕೇಂದ್ರ ತಲುಪುವಷ್ಟರಲ್ಲಿ ಗೇಟ್ ಕ್ಲೋಸ್. ಯುಪಿಎಸ್ಸಿ ಪರೀಕ್ಷೆಯಿಂದ ವಂಚಿತನಾದ ಸ್ಪರ್ಧಾರ್ಥಿ ಒಟ್ಟು 6 ವಿದ್ಯಾರ್ಥಿಗಳು ಪರೀಕ್ಷೆ ತಪ್ಪಿಸಿಕೊಂಡಿದ್ದಾರೆ. ವೈಟ್ ಫೀಲ್ಡ್, ಮಹದೇವಪುರ ಭಾಗಗಳಲ್ಲಿ ರಸ್ತೆ ಹದಗೆಟ್ಟಿದೆ. ಟ್ರಾಫಿಕ್ನಲ್ಲಿ ಸಿಲುಕೊಂಡಿದ್ದಾರೆ. ಮೆಟ್ರೋ ಮತ್ತು ಆಟೋ ಹಿಡಿದು ಬರುವಷ್ಟರಲ್ಲಿ ತಡವಾಗಿ ಬಂದಿದ್ದಕ್ಕೆ ಪರೀಕ್ಷಾ ಕೇಂದ್ರದ ಒಳಗಡೆ ಬಿಡೋದಕ್ಕೆ ನಿರಾಕರಿಸಲಾಗಿದೆ. ಒಟ್ಟು 6 ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮಿಸ್ ಆಗಿದೆ. ಗೇಟ್ ಬಳಿ ನಿಂತುಕೊಂಡು ಗೋಳಾಡ್ತಿದ್ದಾರೆ. ಬೆಂಗಳೂರಿನ ರಸ್ತೆಗಳು, ಬೆಂಗಳೂರಿನ ಟ್ರಾಫಿಕ್ ಹೇಗಿದೆ ಅನ್ನೋದನ್ನು ಹೊಸದಾಗಿ ವಿವರಿಸಬೇಕಿಲ್ಲ. ನೀವೇನಾದರೂ 9 ಗಂಟೆಗೆ ಬರಬೇಕು ಅಥವಾ ಎಲ್ಲಾದರೂ ಜಾಗಕ್ಕೆ ತಲುಪಬೇಕು ಅಂದರೆ ನೀವು 6:30-7 ಗಂಟೆ ಸುಮಾರಿಗೆ ಮನೆ ಬಿಡಬೇಕು. ಇಲ್ಲದಿದ್ದರೆ ಸಿಕ್ಕಾಕೊಳ್ಳೋದಂತೂ ಪಕ್ಕ. ಅದು ವೀಕೆಂಡ್ ಆಗಿರಲಿ, ವೀಕ್ ಡೇಸ್ ಆಗಿರಲಿ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನೋದು ಭಿನ್ನವಾಗಿರೋದಿಲ್ಲ. ಇನ್ನು ರಸ್ತೆಗಳ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ಸ್ಪೀಡಾಗಿ ಬಂದರೆ ಎಲ್ಲಿ ಬೀಳ್ತೀವಿ ಅನ್ನೋ ಭಯ, ನಿಧಾನಕ್ಕೆ ಬಂದರೆ ಸರಿಯಾದ ಟೈಮಿಗೆ ಹೋಗ್ತೀವೋ ಇಲ್ವೋ ಅನ್ನೋ ಆತಂಕ. ಇಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಆಗಿರೋದು. ಬೆಂಗಳೂರಿನ ಗುಂಡಿ ಬಿದ್ದ ರಸ್ತೆಗಳನ್ನು ನಿಧಾನವಾಗಿ ದಾಟಿಕೊಂಡು ಆ ಟ್ರಾಫಿಕನ್ನು ಭೇದಿಸ್ಕೊಂಡು ಬರುವಷ್ಟರಲ್ಲಿ ಟೈಮ್ ಆಗಿದೆ. 6 ಐಎಎಸ್ ಕನಸು ಕಂಡಿದ್ದಂತಹ ಸ್ಪರ್ಧಾರ್ಥಿಗಳ ಕನಸು ಸದ್ಯಕ್ಕೆ ಮೊಟಕುಗೊಂಡಿದೆ. ಸರಿಯಾದ ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಬರಲಿಲ್ಲ ಅಂತ ಹೇಳಿ ಗೇಟನ್ನು ಲಾಕ್ ಮಾಡಿ ಆ ಸ್ಪರ್ಧಾರ್ಥಿಗಳನ್ನು ಹೊರಗಡೆ ನಿಲ್ಲಿಸಿರುವಂತಹ ದೃಶ್ಯ. Whatever first road conditions are not better, and then auto and all, whatever they come, they'll stuck in the traffic, so it got delayed because of that. Road condition. You just see Whitefield Madhepura road. They are not at all good. Even you can't even walk on the footpath. So even if you book the auto, I was 8 o'clock I started from there, but still couldn't reach here on time. 1.5 hours. Yeah, that's what. On Sundays, without even this thing. Saturday evening, same thing happened. It was weekend and still road were blocked. Okay. So even police, traffic police, they are also not on time to correct the traffic. They are there to charge the fine and all. But where they need to clear the traffic, they won't be there. So the same. Auto or what? I came by auto, then I catch this metro. Because I knew in metro I will take less time. Sir, please. Okay. Where you would have got stuck in road? From Whitefield, Immadalli Road. From Immadalli Road I came. And then Immadalli Road and Borville Road. Both the road conditions are pathetic. From there I boarded Nellore Hilly Metro. That's why you delay? Yeah, that's the reason. Bangalore road conditions are. I'm not sure about the other area. Here it looks fine. But you check, you can go and check on your camera Borville Road and Immadalli Road. They're just pathetic. And it has been like since last 7 to 8 years. Not that just in 1 year it happened. Since last 7 to 8 years, the same condition is there. Road ಮತ್ತು traffic condition exam miss ಮಾಡ್ಕೊಂಡಿದ್ದೀರಾ? It's not the only thing, but yeah, that was one of the factors to come late. ಇಲ್ಲ RC ಕಾಲೇಜ್ ರೋಡ್ ಗೊತ್ತಾಗಿಲ್ಲ, ದಟ್ಸ್ ವೈ ಐ ಗಾಟ್ ಕೇಮ್ ಲೇಟ್. ಮಿಸ್ ಆಯಿತು, ವಾಪಸ್ ಬಂದೆ ಸರ್. ಇಲ್ಲಿ ಎಷ್ಟು ವರ್ಷದಿಂದ ಇದು ಫಸ್ಟ್ ಅಟೆಂಪ್ಟ್? ಇಲ್ಲ, ಥರ್ಡ್ ಅಟೆಂಪ್ಟ್ ಸರ್. ಓಕೆ. ಇದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಎಸ್ ಸರ್. ಇಲ್ಲ, RC ಕಾಲೇಜ್ ರೋಡ್ ಗೊತ್ತಾಗಿಲ್ಲ, ದಟ್ಸ್ ವೈ ಐ ಗಾಟ್ ಕೇಮ್ ಲೇಟ್. ಮಿಸ್ ಆಯಿತು, ವಾಪಸ್ ಬಂದೆ ಸರ್. ಇಲ್ಲಿ ಎಷ್ಟು ವರ್ಷದಿಂದ ಇದು ಫಸ್ಟ್ ಅಟೆಂಪ್ಟ್? ಇಲ್ಲ, ಥರ್ಡ್ ಅಟೆಂಪ್ಟ್ ಸರ್. ಓಕೆ. ಇದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಎಸ್ ಸರ್. ಇಲ್ಲ, RC ಕಾಲೇಜ್ ರೋಡ್ ಗೊತ್ತಾಗಿಲ್ಲ, ದಟ್ಸ್ ವೈ ಐ ಗಾಟ್ ಕೇಮ್ ಲೇಟ್. ಮಿಸ್ ಆಯಿತು, ವಾಪಸ್ ಬಂದೆ ಸರ್. ಇಲ್ಲಿ ಎಷ್ಟು ವರ್ಷದಿಂದ ಇದು ಫಸ್ಟ್ ಅಟೆಂಪ್ಟ್? ಇಲ್ಲ, ಥರ್ಡ್ ಅಟೆಂಪ್ಟ್ ಸರ್. ಓಕೆ. ಇದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಎಸ್ ಸರ್. ಇಲ್ಲ, RC ಕಾಲೇಜ್. ಇದು ಪರೀಕ್ಷಾರ್ಥಿಗಳ ಮಾತು. ಒಬ್ಬರು ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು, ರೋಡ್ನ ಪರಿಸ್ಥಿತಿ ಹೇಗಿದೆ, ಆಟೋದಲ್ಲಿ ಬಂದೆ, ಅದಾದಮೇಲೆ ಟೈಮ್ ಕಡಿಮೆ ಹಿಡಿಯುತ್ತೆ ಅಂತ ಮೆಟ್ರೋ ಹತ್ತಿದೆ, ಆದರೂ ಕೂಡ ಬರೋದು ಲೇಟ್ ಆಗೋಯಿತು. ಬೆಂಗಳೂರಿನ ರಸ್ತೆಗಳು, ಆ ಟ್ರಾಫಿಕ್ ನಿರ್ವಹಣೆ ಮಾಡಬೇಕಾದಂತಹ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯ, ಇದೆಲ್ಲದರ ಬಗ್ಗೆಯೂ ಕೂಡ ಪರೀಕ್ಷಾರ್ಥಿ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಸರ್ಕಾರ ಇತ್ತ ಕಡೆ ಗಮನ ಕೊಡಬೇಕು ಅಂತ ಹೇಳಿದ್ದಾರೆ. ಒಂದಷ್ಟು ಏರಿಯಾಗಳಲ್ಲಿ ಫುಟ್ಪಾತ್ ಮೇಲೆ ಓಡಾಡೋದಕ್ಕೂ ಕೂಡ ಜಾಗ ಇಲ್ಲ, ಫುಟ್ಪಾತ್ಗಳು ಕೂಡ ಯೋಗ್ಯವಾಗಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿದರು. ಇನ್ನು ಕೆಲ ಪರೀಕ್ಷಾರ್ಥಿಗಳು ಬಂದು ರೋಡ್ ಗೊತ್ತಾಗಲಿಲ್ಲ, ಹಾಗಾಗಿ ಎಕ್ಸಾಮ್ ಮಿಸ್ ಆಯಿತು ಅಂತ ಹೇಳಿ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪರೀಕ್ಷಾರ್ಥಿಗಳು ಒದ್ದಾಡ್ತಿದ್ದಾರೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಪರೀಕ್ಷೆಗೆ ನಮ್ಮನ್ನು ಒಳಗಡೆ ಬಿಡಿ ಅಂತ ಹೇಳಿ. ಬಿಡುವ ಅವಕಾಶ ಏನಾದರೂ ಇದೆಯಾ ಅಲ್ಲಿ, ಅಥವಾ ಟೈಮ್ ಮೀರಿ ಹೋಗಿದೆ, ಅವಕಾಶನೇ ಇಲ್ಲ ಅಂತ ಹೇಳಿ ನಿರಾಕರಿಸಲಾಗಿದೆಯಾ, ಹೇಗೆ? ಖಂಡಿತ ಮಧುಶ್ರೀ, ಇವತ್ತು ಬೆಂಗಳೂರು ಸೇರಿದಂತೆ ದೇಶಾದ್ಯಂತ UPSC ಪರೀಕ್ಷೆಗಳು ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ. ಪ್ರಮುಖವಾಗಿ IAS ಅನ್ನು ಕನಸು ಕಾಣುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ತುಂಬ ಮುಖ್ಯವಾದಂಥ ಪರೀಕ್ಷೆ ಆಗಿದೆ. ಯಾಕೆಂದರೆ ಭವಿಷ್ಯದಲ್ಲಿ ಅವರು IAS ಅಧಿಕಾರಿಗಳಾಗಬೇಕಾದಂಥವರು ಕೂಡ ಇವತ್ತು ಸಾಕಷ್ಟು 1 ವರ್ಷ 2 ವರ್ಷ ಕಷ್ಟಪಟ್ಟಿರ್ತಾರೆ. ಅವರಿಗೆ ಈಗ ಈ ಒಂದು ಪರೀಕ್ಷೆ ಏನಿದೆ ನಿಜಕ್ಕೂ ಕೂಡ ತಪ್ಪಿಸಿಕೊಂಡಂಥ ವಿದ್ಯಾರ್ಥಿಗಳಿಗೆ ಸಂಕಟ ಎದುರಾಗಿದೆ. ಯಾಕಂದರೆ ಕಳೆದ 6 ವಿದ್ಯಾರ್ಥಿಗಳೇನಿದ್ದಾರೆ 7 ಗಂಟೆಗೆ ಮನೆ ಬಿಟ್ಟಿದ್ದಾರೆ. ವೈಟ್ ಫೀಲ್ಡ್ ಸೇರಿದಂತೆ ಮಹದೇವಪುರದ ಭಾಗದ ಸುತ್ತಮುತ್ತ ಭಾಗದಲ್ಲಿರುವಂತಹ ರಸ್ತೆ ಅವ್ಯವಸ್ಥೆಗಳು, ಗುಂಡಿಗಳು, ಮಳೆ ಬಿದ್ದಂದು ರಸ್ತೆ ಬಂದಾಗಿರುವಂತಹ ಕಾರಣಕ್ಕಾಗಿ ರಸ್ತೆ ಸಂಪರ್ಕದಿಂದ ಸಾಕಷ್ಟು ಸಮಸ್ಯೆಗಳಾಗಿ ಪರೀಕ್ಷಾ ಕೇಂದ್ರಕ್ಕೆ ಸರಿಯಾದ ಸಮಯಕ್ಕೆ ಬರೋಕ್ಕಾಗಿಲ್ಲ. ಚಾಲುಕ್ಯ ಸರ್ಕಲಲ್ಲಿರುವಂತಹ RC ಕಾಲೇಜ್ನ ಇವತ್ತು ಪರೀಕ್ಷಾ ಕೇಂದ್ರವಾಗಿ ಮಾಡಲಾಗಿತ್ತು. ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇತ್ತು. ಸದ್ಯಕ್ಕೆ 6 ವಿದ್ಯಾರ್ಥಿಗಳು 9 ಗಂಟೆ ಸರಿಯಾಗಿ ಒಳಗಡೆ ಪ್ರವೇಶ ಮಾಡಬೇಕು. 1 ನಿಮಿಷ ತಡವಾಗಿದ್ದಕ್ಕೂ ಕೂಡ 6 ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಅದರಲ್ಲೂ ಪ್ರಮುಖ ಒಬ್ಬ ವಿದ್ಯಾರ್ಥಿ ಕಳೆದ 2 ವರ್ಷದಿಂದನೂ ಕೂಡ UPSC ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಂಡಿದ್ರು. ಈ ಬಾರಿ ಅವ್ರಿಗೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬರುವಂತ ಸಾಧ್ಯತೆ ಇತ್ತು, ಮೇನ್ಸ್ಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳಿತ್ತಂತೆ. ಆದ್ರೆ ವೈಟ್ ಫೀಲ್ಡ್ ಮಹದೇವಪುರ ಭಾಗದಲ್ಲಿ ರಸ್ತೆ ಗುಂಡಿಗಳ ಅವ್ಯವಸ್ಥೆ ಜೊತೆಗೆ ಸರಿಯಾದ ಸಮಯಕ್ಕೆ ಆಟೋ ಸಿಗದೇ ಇರುವಂತದ್ದು, ಇದೆಲ್ಲ ಕಾರಣಗಳಿಂದ ನಾನು ಪರೀಕ್ಷೆ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋಂಥದ್ದನ್ನ ಮತ್ತು ಪರೀಕ್ಷಾ ಮೇಲ್ವಿಚಾರಕರಿಗೂ ಕೂಡ ಬೆಂಗಳೂರಿನ ರಸ್ತೆಯ ಕಂಡೀಷನ್ಗಳನ್ನು ನೋಡಿಕೊಂಡಾದ್ರೂ ನನಗೆ ಅವಕಾಶ ಕೊಡಿ ಅನ್ನೋ ಮನವಿಯನ್ನು ಮಾಡಿದ್ರು ಕೂಡ ಪರೀಕ್ಷೆಗೆ ಅವಕಾಶ ಕೊಡಲಿಲ್ಲ. ಹೀಗಾಗಿ ಬೇಸರದಿಂದ ಗೋಳಾಡಿ ಗೇಟ್ ಮುಂದೆ ನಿಂತ್ಕೊಂಡು ಪರೀಕ್ಷೆಯಿಂದ ವಂಚಿತರಾಗಿ ಹೋಗಿರುವಂಥದ್ದು ಕೂಡ ಕಂಡುಬಂತು. ಮಧುಶ್ರೀ, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ.